ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांशास्तचरणश्रवणत्वगादीन् प्राणान्नमो भगवते पुरुषाय तुभ्यं. हरि ओಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಇಂದಿನ ಸುವಿಚಾರ: ಗುಣಾಧಿಕಾನ್ ಮುದಂ ಲಿಪ್ಸೇದ್ ಅನುಕ್ರೋಶಂ ಗುಣಾಧಮಾತ್ ಮೈತ್ರಿಂ ಸಮಾನಾದ್ ಅನ್ವಿಚ್ಛೇನ್ನ ತಾಪೈರ್ ಅಭಿಭೂಯತೆ. ಅಂದರೆ, ಮನುಷ್ಯನು ತನಗಿಂತ ಹೆಚ್ಚಿನ ಗುಣಗಳುಳ್ಳವನನ್ನು ಕಂಡು ಸಂತೋಷ ಪಡಬೇಕು, ತನಗಿಂತ ಕಡಿಮೆ ಗುಣಗಳುಳ್ಳವನನ್ನು ಕಂಡು ದಯೆ ತೋರಬೇಕು, ತನಗೆ ಸಮಾನ ಗುಣಗಳುಳ್ಳವನನ್ನು ಕಂಡು ಮೈತ್ರಿಯನ್ನು ಬೆಳೆಸಬೇಕು. ಹೀಗೆ ಮಾಡುವವನಿಗೆ ದುಃಖಗಳು ಎಂದು ಬಾಧಿಸುವುದಿಲ್ಲ ಎಂದು ಇದರ ಅರ್ಥ. ಸಾಮಾನ್ಯವಾಗಿ ಮನುಷ್ಯ ಭಗವಂತನ ಅನುಗ್ರಹದಿಂದ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಾಗ ಯಾವುದೋ ಒಂದು ಕಾರಣದಿಂದ ಅಹಂಭಾವ ಬರುವ ಸಾಧ್ಯತೆ ಇರ್ತದೆ. ಆ ರೀತಿಯ ಒಂದು ಅಹಂಕಾರ ಬಂದಾಗ ಇತರರ ಜೊತೆಗೆ ವ್ಯವಹಾರದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೇವೆ. ಹಾಗಾಗಬಾರದು ಅಂಥೇಳಿ ಶಾಸ್ತ್ರ ನಮಗೆ ಎಚ್ಚರಿಸ್ತದೆ. ಆ ರೀತಿ ಒಂದು ನಾನೇ ಶ್ರೇಷ್ಠ ಅನ್ನುವಂಥ ಭ್ರಮೆಯಲ್ಲಿ ಇದ್ದಾಗ, ನಮಗಿಂತಲೂ ಗುಣಗಳಲ್ಲಿ ಅಧಿಕ, ವಯಸ್ಸಿನಲ್ಲಿ ಚಿಕ್ಕವನಿದ್ದು ಗುಣಗಳಲ್ಲಿ ಆಧಿಕ್ಯತೆ ಅವನಲ್ಲಿ ಕಂಡು ಬಂದಾಗ ಸಹಜವಾಗಿಯೇ ಮಾತ್ಸರ್ಯ ಪ್ರಾರಂಭ ಆಗಿಬಿಡ್ತದೆ. ಇನ್ನು ಅಧಮ ಇದ್ರಂತೂ ಹೇಳತೀರದು. ಆತನ ಬಗ್ಗೆ ಅಸಡ್ಡೆ ತಾತ್ಸಾರ. ಇನ್ನು ಸಮಾನ ಗುಣವುಳ್ಳವನು ಇದ್ದಾಗ ಅವನಲ್ಲಿ ಮೈತ್ರಿ ಭಾವವನ್ನು ತಾಳದೆ ಯಾವತ್ತೂ ಅವನಿಗಿಂತಲೂ ನಾನು ಶ್ರೇಷ್ಠ ಅಂತ ಪ್ರತಿಪಾದನೆಯಲ್ಲಿಯೇ ಅವನ ಆಯುಷ್ಯ ಹೋಗಿಬಿಡ್ತದೆ. ಹಾಗಾಗಬಾರದು ಅಂತ ಶಾಸ್ತ್ರ ಎಚ್ಚರಿಸ್ತದೆ. ನಾವೊಂದು ಉನ್ನತವನ್ನು ಸ್ಥಾನವನ್ನು ಪಡ್ಕೊಂಡದ್ದು ಇದು ಭಗವಂತನ ಅನುಗ್ರಹ. ಇದು ಭಗವಂತನಂತಲೇ ಆಗಿರುವಂತಹ ಒಂದು ಕಾರ್ಯ ಅನ್ನುವಂಥ ಭಾವನೆ ನಮ್ಮಲ್ಲಿ ಇದ್ದಾಗ ಇಂಥವುಗಳಿಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ಪ್ರಾಯಶಃ ಕನ್ನಡದಲ್ಲಿ ಒಂದು ಮಾತಿದೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ. ಹಾಗಾಗಿ ನಾವು ತುಂಬಿದ ಕೊಡ ಆದಾಗ ಸಹಜವಾಗಿ ನಮಗಿಂತಲೂ ಚಿಕ್ಕವರಲ್ಲಿ ಗುಣಾಧಿಕತೆ ಕಂಡು ಬಂದಾಗ ಸಂತೋಷ ಪಡ್ತೇವೆ. ಭಗವಂತನ ಸನ್ನಿಧಾನ ಹೆಚ್ಚಿದ್ದು ಆ ರೀತಿ ಕಾರ್ಯ ಆಗಿದೆ ಅಂತನ್ನುವಂಥ ಅನುಸಂಧಾನ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅಧಮರಿದ್ದಾಗ ಅವರ ಮೇಲೆ ದಯೆಯಿಂದ, ಅವರ ಮಾಡಿದ ಯಾವುದೋ ಒಂದು ಕಾರ್ಯದಿಂದ ಅವರಿಗೆ ಬೆನ್ನು ಚಪ್ಪರಿಸಿ, ಉತ್ತಮ ಕಾರ್ಯ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡು, ನಿನಗೆ ಶ್ರೇಯಸ್ಸಾಗಲಿ ಅಂತನ್ನುವಂತಹ ಮಾತುಗಳನ್ನು ಆಡಿದರೆ ಆತನಿಗೆ ಮುಂದುವರಲಿಕ್ಕೆ ಹುಮ್ಮಸ್ಸು ಬರ್ತದೆ. ಹಾಗಾಗಿ ದಯೆಯಿಂದ ಆತನಲ್ಲಿ ವರ್ತನೆ ಮಾಡಬೇಕು ಅಂತ ನಮಗೆ ಶಾಸ್ತ್ರ ತಿಳಿಸ್ತದೆ. ಅದರಂತೆ ಸಮಾನ ಗುಣಗಳಿದ್ದಾಗ ಅವನ ಜೊತೆಗೆ ಮೈತ್ರಿ ಭಾವದಿಂದ, ಅತ್ಯಂತ ಸ್ನೇಹದಿಂದ ಇರಬೇಕು ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂಥ ಮಾತಿನಂತೆ ಯಾವುದೋ ಒಂದು ಭಗವಂತನ ಅನುಗ್ರಹದಲ್ಲಿ ಬಂದಂತಹ ಒಂದು ಸ್ಥಾನದಿಂದ ಅಹಂಕಾರವನ್ನು ಪಡೆದೆ ಇದು ಭಗವಂತನ ದತ್ತವಾದದ್ದು ಅಂತ ತಿಳಿದುಕೊಂಡು ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡುವಾಗ ಹೇಗಿರಬೇಕು ಅಂತಂದರೆ, ಗುಣಾಧಿಕನಲ್ಲಿ
ಅತ್ಯಂತ ಸಂತೋಷದಿಂದ, ಗುಣಾಧಮನಲ್ಲಿ ದಯೆಯಿಂದ, ಸಮಾನ ಗುಣಗಳಲ್ಲಿ ಮೈತ್ರಿ ಭಾವದಿಂದ ವರ್ತನೆಯನ್ನು ಮಾಡಿದಾಗ ನಮಗೆ ಯಾವುದೇ ದುಃಖಗಳಾಗೋದಿಲ್ಲ ಅಂತ. ಒಂದು ವೇಳೆ ಅದರ ವಿಪರೀತ ಆಗಿಬಿಟ್ರೆ ದುಃಖ ಸಹಜ. ಯಾವತ್ತೂ ನಾವು ಕೊರಗ್ತಾ ಇರ್ತೇವೆ, ಅವನು ಹಾಗಾದ್ನಲ್ಲ, ನಾನು ಹೀಗೆ ಉಳಿದ್ನಲ್ಲ, ನಾನು ಹಾಗಾದ್ನಲ್ಲ ನಾನು. ಹಾಗಾಗಿ ಅದು ಆಗಬಾರ್ದಾಗಿದ್ದರೆ ಶಾಸ್ತ್ರ ಹೇಳಿದಂತೆ ನಾವು ವರ್ತಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಭಗವಂತ ಆ ರೀತಿಯ ಪ್ರೇರಣೆಯನ್ನು ನಮಗೆ ಮಾಡಿಸ್ಲಿ ಅಂತ ಹೇಳ್ತಾ, ಭಾರತೀಯ ರಮಣ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.